ವೀಕ್ಷಕರು ನೋಡಿ, ಜುಂಬಾಂಬೆ ವಿರುದ್ಧ ಶತಕ ಬಾರಿಸಿದ ನಂತರ ಬಿಕ್ಕಿ ಬಿಕ್ಕಿ ಅತ್ತ ಅಭಿಷೇಕ್ ಶರ್ಮಾ. ಇನ್ನು ವೀಕ್ಷಕರೇ, ಅಭಿಷೇಕ್ ಶರ್ಮಾ ಅವರು ರೋಹಿತ್ ಶರ್ಮಾ ಮತ್ತು ಯುವರಾಜ್ ಸಿಂಗ್ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಶಾಕ್ ಆಗುತ್ತೀರಾ. ಹೌದು ವೀಕ್ಷಕರೇ, ಇವತ್ತಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಉತ್ತಮವಾಗಿ ಪ್ರದರ್ಶನ ತೋರಿ ಈ ಒಂದು ಪಂದ್ಯದ ಗೆಲುವಿಗೆ ಕಾರಣರಾದರು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು ಒಂದು ಹಂತದಲ್ಲಿ ಪವರ್ ಪ್ಲೇನಲ್ಲಿ ನಾಯಕನಾಗಿದ್ದ ಶುಭ್ಮನ್ ಗಿಲ್ ಅವರ ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಹಂತದಿಂದ ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದ ಅಭಿಷೇಕ್ ಶರ್ಮಾ ಅವರು ಶತಕವನ್ನು ಬಾರಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಮೊದಲ ಪಂದ್ಯವನ್ನು ಆಡಿದ್ದ ಅಭಿಷೇಕ್ ಶರ್ಮಾ ಅವರು ಡಕೌಟ್ಗೆ ಬಲಿಯಾಗಿದ್ದರು. ಇನ್ನು ವೀಕ್ಷಕರೇ, ಆ ಒಂದು ಪಂದ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇದೀಗ ವೀಕ್ಷಕರೇ ದ್ವಿತೀಯ T20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರು ಅತ್ಯುತ್ತಮವಾಗಿ ಆಟವನ್ನು ಆಡಿದರು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಶತಕ ಬಾರಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭಿಷೇಕ್ ಶರ್ಮಾ ಅವರು ರೋಹಿತ್ ಶರ್ಮಾ ಮತ್ತು ಯುವರಾಜ್ ಸಿಂಗ್ ಬಗ್ಗೆ ಹೇಳಿದ್ದು, ಮೊದಲು ನಾನು ಟೀಮ್ ಇಂಡಿಯಾ ತಂಡದ ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಹೌದು, ನನಗೆ ಈ ಒಂದು ಸರಣಿಯಲ್ಲಿ ಆಡಲು ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಈ ಒಂದು ಪಂದ್ಯದ ಪ್ರದರ್ಶನದ ಬಗ್ಗೆ ಹೇಳಬೇಕಾದರೆ ನಾನು ಇವತ್ತಿನ ಪಂದ್ಯದಲ್ಲಿ ಉತ್ತಮವಾಗಿ ಪ್ರದರ್ಶನ ತೋರಿದೆ, ಅದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ. ಹೌದು, ನಮ್ಮ ತಂಡದ ನಾಯಕನಾಗಿದ್ದ ಶುಭ್ಮನ್ ಗಿಲ್ ಅವರು ಔಟ್ ಆದ ತಕ್ಷಣ ನಾವು ಗಾಬರಿಗೆ ಬಿದ್ದಿದ್ದೆವು. ಇನ್ನು ನನಗೆ ಈ ಒಂದು ಹಂತದಿಂದ ಋತುರಾಜ್ ಗಾಯಕ್ವಾಡ್ ಅವರು ಸಪೋರ್ಟ್ ಮಾಡಿದರು ಮತ್ತು ನಮಗೆ ಮಧ್ಯಮ ಓವರ್ಗಳಲ್ಲಿ ಜುಂಬಾಂಬೆ ತಂಡದ ಬೌಲರ್ಸ್ಗಳು ರನ್ಗಳನ್ನು ಲೀಕ್ ಮಾಡಿದರು. ಈ ಒಂದು ಹಂತದಿಂದ ನಾವು ಉತ್ತಮವಾಗಿ ರನ್ಗಳನ್ನು ಕಲೆ ಹಾಕಿದೆವು ಮತ್ತು ನಾನು ದ್ವಿತೀಯ T20 ಪಂದ್ಯದಲ್ಲಿ ಶತಕವನ್ನು ಬಾರಿಸಿದ್ದು ನನಗೆ ಆಶ್ಚರ್ಯಚಕಿತವಾಗಿದೆ ಮತ್ತು ನಾನು ಈ ರೀತಿಯಾಗಿ ವೇಗದ ಬ್ಯಾಟಿಂಗ್ ಮಾಡಲು ಕಾರಣ ರೋಹಿತ್ ಶರ್ಮಾ ಮತ್ತು ಯುವರಾಜ್ ಸಿಂಗ್ ಅವರು. ಹೌದು, ನಾನು ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ತಂಡದಲ್ಲಿ ಯಾವ ರೀತಿ ಆಡುತ್ತಿದ್ದರೋ ಅದೇ ರೀತಿ ಆಡಲು ಬಯಸುತ್ತೇನೆ ಮತ್ತು ಯುವರಾಜ್ ಸಿಂಗ್ ಅವರು ಕೂಡ ಬಂದ ಕೂಡಲೇ ಮಧ್ಯಮ ವರ್ಗಗಳಲ್ಲಿ ಬ್ಯಾಟ್ ಬೀಸುತ್ತಿದ್ದರು. ಇನ್ನು ನನಗೆ ರೋಲ್ ಮಾಡೆಲ್ ಆಗಿರುವ ರೋಹಿತ್ ಶರ್ಮಾ ಮತ್ತು ಯುವರಾಜ್ ಸಿಂಗ್ ಅವರಂತೆ ನಾನು ಟೀಮ್ ಇಂಡಿಯಾ ತಂಡದ ಪರ ಬ್ಯಾಟ್ ಬೀಸುತ್ತೇನೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಭಿಷೇಕ್ ಶರ್ಮಾ ಅವರು ಹೇಳಿದ್ದಾರೆ.